programmed 3 sessions. First session goes to the office staff. Secondly, it was conducted for the students. Now it is for the faculty members. Those are all teaching faculty. All these three are very, very important. That is one, the office staff is back-end human resources in our institution. Second, the stakeholders, that is the students. And the molders of the students. How you are molding the life of the students, that is also very, very important. Stress is a common subject. Anywhere, any place of the world we are facing day to day. Every minute we will have a stress. Without a stress, nobody lives in this world. It's a universal subject, universal problem, and also every sane person will have a stress. Sane persons you can understand legal terminology. Who is competent to enter into a contract? Who is a sane? Who is competent to enter is a sane person. ಅಂದರೆ ಅವನಿಗೆ ತಿಳುವಳಿಕೆ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ, ಬುದ್ಧಿ ಭ್ರಮಣೆ ಆಗಿಲ್ಲ, ಬುದ್ಧಿ ಇದೆ. ಸೊ ಬುದ್ಧಿ ಇರೋದು ಎಲ್ಲರಿಗೂ ಸಹ ಈ ಸ್ಟ್ರೆಸ್ ಇದೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಮತ್ತು ಆ ಸ್ಟ್ರೆಸ್ಸನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಹುಟ್ಟಿದ ಮಗುವಿಂದ ಹಿಡಿದು ಅವರ ಜೀವನದ ಅಂತ್ಯದವರೆಗೂ ಸಹ ಸ್ಟ್ರೆಸ್ಸು ಎಲ್ಲ ಸಮಯದಲ್ಲೂ ಎಲ್ಲ ಕಾಲಮಾನದಲ್ಲೂ ಇರ್ತದೆ. ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಉತ್ತಮವಾದಂಥ ಒಂದು ಅಭ್ಯಾಸ. ಆ ಅಭ್ಯಾಸನ ನಾವು ಕರಗತ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು. ಜೊತೆಗೆ ಈ ಥರ ಜಯಪ್ರಕಾಶ್ ನಾಗತೇಲಿ ಅಂತರ ವಿಷಯ ತಜ್ಞರನ್ನ ಕರೆಸಿ ಅವ್ರ ಜೊತೆಗೆ ನಾವು ಸಂಪರ್ಕ ಸಾಧಿಸಿ ಅವರ ಮೂಲಕ ಇನ್ನೂ ಅನೇಕ ವಿಷಯಗಳನ್ನು ನಮ್ಮ ಸ್ಟ್ರೆಸ್ಸನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ನಾವು ಪಡ್ಕೊಳ್ಬೇಕಾಗಿದೆ. ಅದೇ ರೀತಿ ನಮ್ಮ ಸಂಸ್ಥೆಯಿಂದ ಈ ದಿಸೆಯಲ್ಲಿ ಈ 3 ಸೆಷನ್ನನ್ನು ನಾವು ಏರ್ಪಾಡು ಮಾಡಿದ್ವಿ. ಇದು 3ನೇ ಸೆಷನ್ನು ಸಕ್ಸಸ್ಸಿವ್ ಆಗಿ ನಡೀತಾ ಇದೆ. ಬೆಳಗಿನ 2 ಸೆಷನ್ನಲ್ಲೂ ನಾನು ಸಂಪೂರ್ಣವಾಗಿ ಪಾಲ್ಗೊಂಡಿದ್ದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಜಯಪ್ರಕಾಶ್ ನಾಗತಿಹಳ್ಳಿ ಅವರು, ಅದು ನಾನು ಕೇಳಿದ ಆಗಲೇ ಚಂದ್ರಶೇಖರ್ ನಾಗತಿಹಳ್ಳಿ ಅವರು ನಿಮ್ಮೂರಿನವರು ಅಂತ. ಇಲ್ಲ, ನಾವು ಒಂದೇ ಊರಿನವರು ಅಂತ. ಅದಕ್ಕೆ ಆ ಪುಟ್ಟ ಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆಯ 2 ಪರ್ಸನಾಲಿಟೀಸ್ನ ನೀವು ಸಮಾಜಕ್ಕೆ ಕೊಟ್ಟಿದೆ ಅನ್ನೋದು ನಮಗೆ ಹೆಮ್ಮೆ ತಂದಿದೆ ಅಂತ ಹೇಳಿದ. ಹಾಗೆ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಅವರ ಅಪಾರವಾದಂಥ ಅನುಭವವನ್ನು ಈ ದಿಸೆಯಲ್ಲಿ ಅವರು ಪಡ್ಕೊಂಡಿದ್ದಾರೆ. 2 ಸೆಷನ್ನಲ್ಲೂ ಸಹ ತುಂಬ ಚೆನ್ನಾಗಿ ಅವರು ಅಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಮನವರಿಕೆ ಮಾಡಿದರು. ಬರೀ ಸ್ಟ್ರೆಸ್ ಒಂದೇ ಅಲ್ಲ, ಪರ್ಸನಾಲಿಟಿನ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ನಾವು ಯಾವ ರೀತಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ, ಸಣ್ಣ ಪುಟ್ಟ ವಿಷಯಗಳನ್ನು ಯಾವ ರೀತಿ ನಾವು ತೆಗೆದುಕೊಂಡು ಹೋದರೆ ಮೇಲಂತಸ್ತಕ್ಕೆ ಹೋಗ್ತೀವಿ ಅನ್ನೋದನ್ನು ಭಾಳ ಅರ್ಥಗರ್ಭಿತವಾಗಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಹೇಳಿದರು. ಈಸ್ ಎ ನೋನ್ ಪರ್ಸನಾಲಿಟಿ ಇನ್ ಅವರ್ ಕರ್ನಾಟಕ. He has written so many books. He used to tell. A short video also he has played. It shows that how his empowerment in the field of the knowledge is there. ಸೊ ಅವರು ಇವತ್ತು ಈಗಾಗಲೇ ರೇಖಾ ಮೇಡಮ್ ನಾವು ಅಲ್ಲಿ ಪ್ರಿನ್ಸಿಪಾಲ್ ಚೇಂಬರ್ಲಿದ್ದಾಗ ಹೇಳಿದರು, ನಮ್ಮ ಫ್ಯಾಕಲ್ಟಿಗೆ ಯಾವ ರೀತಿ ಸ್ಟ್ರೆಸ್ ಇದೆ ಅನ್ನೋದು. ನಮಗೆಲ್ಲರಿಗೂ ಗೊತ್ತಿದೆ ನಿಮ್ಗೆ ಎಷ್ಟು ಸ್ಟ್ರೆಸ್ ಇದೆ ಅಂತ, ನಿಮಗೂ ಗೊತ್ತಿದೆ. ಹಾಗಾಗಿ ಈ ಸ್ಟ್ರೆಸ್ ಬಗ್ಗೆ ಏನೇನು ಸ್ಟ್ರೆಸ್ ಇದೆ ಅಂತಲೂ ಅವ್ರು ಹೇಳಿದ್ದಾರೆ. ಅದನ್ನು ಮತ್ತೆ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಸ್ಟ್ರೆಸ್ಸನ್ನು ನಿವಾರಣೆ ಮಾಡಲಿಕ್ಕೆ ಅವರಲ್ಲಿರ್ತಕ್ಕಂಥ ಏನು ಮಾನದಂಡಗಳಿದ್ದಾವೆ ಅಥವಾ ಏನು ಪರಿಹಾರ ಇದ್ದಾವೆ ಅವನ್ನೂ ಹೇಳಿ, ಈ ಮಧ್ಯದಲ್ಲಿ ತಮಗೆ ಬರ್ತಕ್ಕಂಥ ಸಮಸ್ಯೆಗಳು ಅಂದರೆ ಸ್ಟ್ರೆಸ್ಸನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೋದು ಇರ್ತಕ್ಕಂಥ ಇತಿಮಿತಿನಲ್ಲಿ ಅನ್ನೋದನ್ನು ಸಹ ತಾವು ಮುಕ್ತವಾಗಿ ಪ್ರಶ್ನೆ ಕೇಳೋದ್ರ ಮೂಲಕ ಅಥವಾ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ತಿಳ್ಕೊಬೋದಾಗಿದೆ.
ಜಯಪ್ರಕಾಶ್ ನಾಗತೇಳಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಿಮ್ಮೆಲ್ಲರ ಪರವಾಗಿ ಅವರ ಮಾತುಗಳನ್ನು ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್.